ಶಹಾಬಾದದಲ್ಲಿ ರಾಯಚೋಟಿ ವೀರಭದ್ರೇಶ್ವರ ಆಶ್ರಮದ ನೂತನ ಕಟ್ಟಡ ಭೂಮಿ ಪೂಜೆ 501 ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ. ಶಹಾಬಾದ ಪಟ್ಟಣದ ಶ್ರೀ ರಾಯಚೋಟಿ ವೀರಭದ್ರೇಶ್ವರ ಆಶ್ರಮ ಹಾಗೂ ಭದ್ರಕಾಳಿ ದೇವಸ್ಥಾನದ ನೂತನ ಕಟ್ಟಡದ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಶನಿವಾರ ವಿಜೃಂಭಣೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ಜಯಶ್ರೀ ಮತ್ತಿಮಡು ಅವರು ಭೂಮಿ ಪೂಜೆ ನೆರವೇರಿಸಿ 501 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿದರು. ಬಂಧುಗಳಲ್ಲಿ ಮುತ್ತೈದರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಇಂದು ಆಯೋಜಿಸತಕ್ಕಂಥ ಭೂಮಿ ಪೂಜೆಯ ನೆರವೇರಿಸಲು ನಮ್ಮ ಕಲಬುರಗಿಯ ಗ್ರಾಮೀಣ ಕ್ಷೇತ್ರದ MLA ಬಸವರಾಜ ಮತ್ತೂರ್ ಅವರ ಧರ್ಮಪತ್ನಿಯವರು ಕಲಬುರಗಿ ಗ್ರಾಮೀಣ ಕ್ಷೇತ್ರದ MLA ಶ್ರೀ ಬಸವ ಭೂಮಿ ಪೂಜೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ. ಶಹಾಬಾದಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಸದ್ಭಕ್ತರಲ್ಲಿ ಈ ಮೂಲಕ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಶ್ರೀ ರಾಯಚೋಟಿ ವೀರಭದ್ರೇಶ್ವರ ಆಶ್ರಮ ವಿಶಿಷ್ಟವಾದಂತಹ ಆಶ್ರಮ. ಎಂದು ಅರಿಯದ ರೀತಿಯಲ್ಲಿ ಎತ್ತ ನಿಂತು ಇವತ್ತು ಜನಪ್ರಿಯವಾಗುತ್ತಿರುವ ಆಶ್ರಮ ಅನೇಕ ಭಕ್ತರ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು. ಆಶ್ರಮದ ಪೂಜ್ಯ ಶಂಕರಯ್ಯ ಸ್ವಾಮೀಜಿಗಳು ಮಾತನಾಡಿ, ಶ್ರೀಮಠಕ್ಕೆ ಪ್ರತಿದಿನ ಭಕ್ತರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದು ಬರುತ್ತಿದ್ದಾರೆ. ಬಂದ ಭಕ್ತರಿಗೆ ನಿರಂತರ ದಾಸೋಹ ಹಾಗೂ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆಶ್ರಮವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಭಕ್ತರು ತಮ್ಮ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು. सदगुरु रायचोटी वीरभद्रेश्वर महाराज की जय, रायचोटेश्वर महाराज की जय. ಎಲ್ಲ ಅಣ್ಣ ತಮ್ಮಂದಿರಿಗೆ, ಎಲ್ಲ ಅಕ್ಕ ತಂಗಿಯರಿಗೂ ನನ್ನ ಶರಣಾರ್ಥಿಗಳು. ಹೇಳೋದೇನೆಂದ್ರೆ, ಮುತ್ತುಂಜೆ ಅಣ್ಣವ್ರಂತ ಎತ್ತರೋದಿಂತ ಇನ್ನು ಮುತ್ತೈದೆಯರು ಉಣಿಸ್ಬೇಕೆಂಬುದು ಕಾಯಿಸಿ ನಮ್ಮದು ಭಾಳ ಇತ್ತು ಮನುಷ್ಯನ ಸಂಕಲ್ಪ. 3-4 ವರ್ಷದಿಂದ ಅದು ಈ ವರ್ಷ ನೀರೇದ. ನಮ್ಮ ಭಾಗದ ಎಷ್ಟು ಇಚ್ಛೆ ಆಯ್ತು ನಾವೆಲ್ಲ ಮುತ್ತೈದರಿಗೆ ಹೇಳಿವಿ. ಅಷ್ಟು ನಮ್ಮ ಶಕ್ತಿ ಮೀರಿ ಮುತ್ತೈದೆಯರು ಬಂದಾರ. ಅದು ಪ್ರಸಾದ ನಡೆದವ. ಅದು ವ್ಯವಸ್ಥೆ ಹಿಂಗೆ ಹೆಚ್ಚಿಗೆ ಆಗ್ಬೇಕಂತ ಕೇಸಿಂದು ಒಂದು 2 ಮಾತಾಡ್ತೀನಿ. ಇಂದು ಪೂಜ್ಯರು ಹೇಳಿದಂತೆ ಇಂದು ಏನಪ್ಪಾ ಅಂದ್ರೆ ಮುತ್ತೈದೆಯರ ಕಾರ್ಯಕ್ರಮ ನೆರವೇರಿತು ಅದ್ದೂರಿಯಾಗಿ. ಅದೇ ಪ್ರಕಾರ ನಾಳೆ ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಕಾರ್ಯಕ್ರಮ, ಈ ಒಂದು ಸ್ಥಳದಲ್ಲಿ ಧರ್ಮಸಭೆ. ಆ ಧರ್ಮಸಭೆಯಲ್ಲಿ ಈ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮತ್ತಿಮೂಡ್ರವರು ಆಗಮಿಸಲಿದ್ದಾರೆ. ಅದೇ ತರ ಅಲ್ಲಂ ಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರದ ಶಾಸಕರು ಅವರು ಕೂಡ ಆಗಮಿಸಲಿದ್ದಾರೆ. ಅದರಲ್ಲೇ ಹರಗುರು ಚರಮೂರ್ತಿಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗುವ ರೀತಿಯಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಏನಪ್ಪಾ ಅಂದ್ರೆ, ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ, ಸಮಾಜ ಉದ್ಧಾರಕ್ಕಾಗಿ, ಸಮಾಜಮುಖಿಯಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಗುರುಗಳು ಏನಪ್ಪಾ ಅಂದ್ರೆ ಪ್ರಪಂಚಕರಿದ್ರೂ ಕೂಡ ಅವ್ರು ಏನಪ್ಪಾ ಅಂದ್ರೆ ಸಮಾಜಮುಖಿಯಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಲೇ ಇವತ್ತು ಎಲ್ಲಾ ಭಾಗದಿಂದ 100 ಜನರು ಈ ಒಂದು ಇವರಲ್ಲಿ ದಿನನಿತ್ಯ ಪ್ರತಿದಿನ ಬರ್ತಾ ಇದ್ದಾರೆ. ದಾಸೋಹ ಕೂಡ ಪ್ರತಿದಿನ ನಡೀತಾ ಇರುತ್ತದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ಸ್ವಾಮಿ ಹಿರೇಮಠ್, ಮೋನಪ್ಪ ತೆಲಗವಾಳ್, ಶರಣಯ್ಯ ಸ್ವಾಮಿ ಮಠಪತಿ, ಬಸಯ್ಯ ಸ್ವಾಮಿ, ರಾಹುಲ್ ಭೀಮಾಶಂಕರ್ ಕುಂಬಾರ್, ಶರಣ ವಸ್ತ್ರದ ಶಿವಾನಂದ ಪಾಟೀಲ್, ಮಹಾಲಿಂಗ ತುಪ್ಪದ ಮಠ, ಬಸವರಾಜ್ ಹುಕ್ಕಿ, ಸುರೇಶ್, ಮಲ್ಲಿಕಾರ್ಜುನ್ ದೇವಪುರ್, ದೇವೇಂದ್ರಪ್ಪ ಅಂಗಡಿ, ನಾಗಯ್ಯ ಸ್ವಾಮಿ ಸೇರಿದಂತೆ ಅನೇಕ ಭಕ್ತರು, ಮಹಿಳೆಯರು ಹಾಗೂ ಶ್ರದ್ಧಾಳುಗಳು ಭಾಗವಹಿಸಿದರು.